ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಇದೀಗ ಮುಖ್ಯಾಂಶಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ. ಬಾಬಾ ಸಾಹೇಬರ ಸಂದೇಶಗಳನ್ನು ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಭಗವಂತ ಖೋಬಾ. ಡೆನ್ ಕೇಂದ್ರ ಕಚೇರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಣೆ. ದೀನ ದಲಿತರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲುತ್ತದೆ. ಪ್ರೊಫೆಸರ್ ದೇವೇಂದ್ರ ಕಮಲ್. ಡಾಕ್ಟರ್ ಭೀಮ ಜಯಂತಿ ನಿಮಿತ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹೆಜ್ಜೆ ಹಾಕಿದ ಜನಪ್ರತಿನಿಧಿಗಳು. ಗಮನ ಸೆಳೆದ ಭಗವಂತ ಖೋಬಾ ಅವರ ಜಬರ್ದಸ್ತ್ ನೃತ್ಯ. ಸಾಥ್ ನೀಡಿದ ಸಂಘಟನೆಗಳ ಪ್ರಮುಖರು. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂಟರ್ನೆಟ್ ಸಿಬ್ಬಂದಿಗಳಿಗೆ ಗುಂಪಾ ಪ್ರೈಡ್ ಲೇಔಟ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದಾಗ ಗುರಿ ತಲುಪಲು ಸಾಧ್ಯ. ಸುನಿಲ್ ದೇವರಾಜ್. ವಾರ್ತೆಗಳ ವಿವರ. ವಿವಿಧ ಸಂಘಟನೆಗಳ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ರಸಗೊಬ್ಬರ ಖಾತೆಯ ರಾಜ್ಯ ಸಚಿವರಾದ ಶ್ರೀ ಭಗವಂತ ಖೋಬಾ ಅವರು ಮಾತನಾಡುತ್ತಾ, ಡಾಕ್ಟರ್ ಬಾಬಾ ಸಾಹೇಬರು ನೀಡಿರುವ ತತ್ವ ಸಂದೇಶಗಳನ್ನು ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ದೇಶದಲ್ಲಿ ಸಮಾನತೆ ಬರಬೇಕೆಂದು ಕನಸು ಕಂಡ ಅಂಬೇಡ್ಕರರು ಹಲವು ರೀತಿಯ ಹೋರಾಟಗಳನ್ನು ಮಾಡಿದರು. ಸಂವಿಧಾನದ ಮೂಲಕ ಇಡೀ ದೇಶಕ್ಕೆ ಸಮಾನತೆಯ ಹಕ್ಕುಗಳನ್ನು ನೀಡಿದ ಅವರು ಎಲ್ಲ ಜಾತಿ ಜನಾಂಗಕ್ಕೂ ಮಾದರಿಯಾಗಿದ್ದಾರೆ. ಸಂವಿಧಾನಕ್ಕೆ ಬದ್ಧರಾಗಿ ನಡೆದುಕೊಂಡು ಅವರ ಕನಸುಗಳನ್ನು ನನಸು ಮಾಡಬೇಕು ಎಂದು ಖೋಬಾ ಅವರು ಕರೆ ನೀಡಿದರು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು, ಭಾರತ ಏಕತೆಯಿಂದ ಇಂದಿಗೂ ಇದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ. ಸಮಾನತೆ, ಸಹೋದರತ್ವ ಹಾಗೂ ನ್ಯಾಯವನ್ನು ಸಂವಿಧಾನದ ಮೂಲಕ ಅಂಬೇಡ್ಕರರು ಈ ದೇಶಕ್ಕೆ ನೀಡಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನೀವುಗಳೆಲ್ಲರೂ ಸಾಗೋಣ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಓಂ ದಯಾ ಸಾಗರ್ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಉತ್ಸವದ ನಿಮಿತ್ತ ಏರ್ಪಡಿಸಲಾಗಿದ್ದ ಅನ್ನದಾಸೋಹವನ್ನು ಕೇಂದ್ರ ಸಚಿವರಾದ ಭಗವಂತ ಖೋಬಾ, ಶಾಸಕರಾದ ಬಂಡೆಪ್ಪ ಖಾಶಂಪೂರ್, ರಹೀಂ ಖಾನ್, ಉಮಾಕಾಂತ್ ನಾಗಮಾರಪಳ್ಳಿ, ಅರವಿಂದ್ ಕುಮಾರ್ ಅರಳಿ, ರಾಜು ಕಡ್ಯಾಳ್ ಸೇರಿದಂತೆ ಅನೇಕರು ಅನ್ನವನ್ನು ಖುದ್ದಾಗಿ ಸಾರ್ವಜನಿಕರಿಗೆ ಬಡಿಸಿದರು. ಇದೇ ವೇಳೆ ಶಾಸಕರಾದ ಶ್ರೀ ಬಂಡೆಪ್ಪ ಖಾಶಂಪೂರ್, ಶ್ರೀ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ, ಪ್ರಮುಖರಾದ ರಮೇಶ್ ಪಾಟೀಲ್ ಸೋಲ್ಪುರ್, ದೇವೇಂದ್ರ ಸೋನಿ, ಬಸವರಾಜ್ ಪವಾರ್, ಉಮೇಶ್ ವಾರಳ್ಳಿಕರ್, ರಾಜು ಕಡ್ಯಾಳ್, ಅರಿಹಂತ್ ಸಾವಳೆ, ಫರ್ನಾಂಡಿಸ್ ಹಿಪ್ಪಳಗಾವೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಸವ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿವಸದ ತಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಕೇವಲ ಭಾರತದ ವಿಶ್ವಕಂಡ ಮೇಧಾವಿ ಮತ್ತು ಸಮಾನತೆ ಅಧಿಕಾರ ಕೆಳವರ್ಗವನ್ನು ತುಳಿತಕ್ಕೆ ಒಳಗಾದಂಥ ವರ್ಗವನ್ನು ಪ್ರಜಾಪ್ರಭುತ್ವದ ಮುಖಾಂತರ ಸಂವಿಧಾನದ ಆಧಾರದ ಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಮಾನತೆಯನ್ನು ದೇಶದಲ್ಲಿ ಬರಬೇಕನ್ನುವಂಥ ಕನಸನ್ನು ಕಂಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವನ್ನು ಇವತ್ತು ವಿಜೃಂಭಣೆಯಿಂದ, ಉತ್ಸಾಹದಿಂದ, ಉಮಂಗದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ಕನಸನ್ನ ಕಂಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನನಸು ಮಾಡುವಂತಹ ಜವಾಬ್ದಾರಿ ಏನಾಗುತ್ತೆ ನಿಮ್ಮೆಲ್ಲರ ಮೇಲಿದೆ. ಅವರ ಕೊಟ್ಟಂತ ಸಂದೇಶಗಳು, ಅವರ ಕೊಟ್ಟಂತ ಮಾರ್ಗದರ್ಶನ ಅದರಿಂದ ಮಾತ್ರ ಸಾಧ್ಯವಾಗ್ತದೆ. ಹೀಗಾಗಿ ಇವತ್ತ ಇಡೀ ದೇಶದ ನಾಗರಿಕರಿಗೆ ಸಂವಿಧಾನದ ಮೂಲಕ ಹಕ್ಕನ್ನು ಕೊಟ್ಟಿದ್ದಾರೆ. ಭಾರತದ ನಾಗರಿಕರ ಜವಾಬ್ದಾರಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಸಮಾನತೆಯನ್ನು ತರಲಿಕ್ಕೆ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗೊತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರನ್ನದೇ ಯಾವುದೇ ಜಾತಿ ಧರ್ಮ ವರ್ಗ ಅನ್ಯಾಯ ಆರಾಧನೆ
ಅವರು ಕೊಟ್ಟಂತ ಸಂವಿಧಾನ ನಮ್ಮೆಲ್ಲರಿಗೂ ಸುರಕ್ಷೆ ಆಗಿದೆ. ನಾವೆಲ್ಲರೂ ಆ ಸಂವಿಧಾನಕ್ಕೆ ಬದ್ಧರಾಗಿ ನಮ್ಮ ನಡವಳಿಕೆ, ನಮ್ಮ ಆಚರಣೆ ಎಲ್ಲವೂ ಇರಲಿ ಎಂದು ತಮ್ಮೆಲ್ಲರೂ ಕೋರಿಕೊಂಡು ನಮಸ್ಕಾರಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂಥ ಸಂವಿಧಾನವನ್ನು ಕೊಟ್ಟ ಶ್ರೇಷ್ಠ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ನಮ್ಮ ಸಂವಿಧಾನ ಎಷ್ಟು ಶ್ರೇಷ್ಠ ಅಂದರೆ, ಜಗತ್ತಿನ ಬೇರೆ ಬೇರೆ ದೇಶಗಳು ಅವು ಬಹಳಷ್ಟು ವಿಭಾಗಗಳಾಗಿ ಹೋಗಿದ್ದಾವೆ. ಬಟ್ ಆದರೆ ಭಾರತವು ಏಕತೆಯಿಂದ ಉಳಿಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಮತ್ತು ಅದು ರಚಿಸಲ್ಪಟ್ಟಿರುವ ವಿಧಾನ. ಸೊ ನಮ್ಮ ಜಗತ್ತಿನಲ್ಲಿ ಇದು ನಮ್ಮ ಶ್ರೇಷ್ಠತೆಯ ಮೂಲಕ ನಾವು ಪ್ರಖ್ಯಾತರಾಗಿದ್ವಿ ಅಂದರೆ ಅದು ಸಂವಿಧಾನದ ಮೂಲಕ. ಪ್ರಜಾಪ್ರಭುತ್ವ, ಸಮಾನತೆ, ಸಹೋದರತ್ವ ಮತ್ತು ಸಹಬಾಳ್ವೆಗಳನ್ನು ನಮ್ಮ ಸಂವಿಧಾನದ ಮೂಲಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಸೊ ನಮ್ಮ ಸಂವಿಧಾನವನ್ನು ಉಳಿಸಿ ಬೆಳೆಸಿ ಪೋಷಿಸುವ ಡ್ಯೂಟಿ ನಮ್ಮ ಮೇಲಿದೆ. ಸೊ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನೀವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಡೆನ್ ಸುದ್ದಿ ಸಮಯ ಏಕ್ತಾ ಫೌಂಡೇಶನ್ ಅವರ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ RS ಕಮ್ಯುನಿಕೇಷನ್ ವತಿಯಿಂದ ಶಿವನಗರದಲ್ಲಿರುವ ಪ್ರಧಾನ ಕಚೇರಿಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಸರಳ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶ್ರೀ ರವೀಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ದೇವೇಂದ್ರ ಕಮಲ್ ಅವರು ಮಾತನಾಡುತ್ತಾ, ಹಿಂದೆ ಕೆಳವರ್ಗದವರು ಮೇಲ್ವರ್ಗದವರ ಕೇರಿಗಳಿಗೆ ಬರಲು ಅವಕಾಶವಿರಲಿಲ್ಲ. ಕೆಳವರ್ಗದವರ ನೆರಳು ಕೂಡ ಬಿದ್ದರೆ ಸ್ನಾನ ಮಾಡುವಂತಹ ಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಸಮಾನತೆಯ ತಳಹದಿಯ ಮೇಲೆ ಈ ಸಮಾಜವನ್ನು ಕಟ್ಟುವ ಸಲುವಾಗಿ ಹಲವು ರೀತಿಯ ಹೋರಾಟಗಳನ್ನು ಮಾಡಿ ರಾಷ್ಟ್ರಕ್ಕೆ ಶ್ರೇಷ್ಠ ಸಂವಿಧಾನವನ್ನು ನೀಡಿ ದೇಶವನ್ನು ಕಾಪಾಡಿದ್ರು ಎಂದು ತಿಳಿಸಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ SV ಕಲ್ಮಠ್ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರರು ಸುಮಾರು 52,000 ಪುಸ್ತಕಗಳನ್ನು ಅಧ್ಯಯನ ಮಾಡಿ 70 ದೇಶಗಳ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಮಹಾನ್ ವ್ಯಕ್ತಿತ್ವ ಹೊಂದಿದ ಭಾರತೀಯ ಪುತ್ರ ಅಂಬೇಡ್ಕರ್ ಆಗಿದ್ದಾರೆ. ಡಾಕ್ಟರ್ ಅಂಬೇಡ್ಕರರು ಹೊಂದಿದ ಜ್ಞಾನಕ್ಕೆ ಅವರು ಸುಖವಾಗಿ ಬದುಕಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ತುಳಿತಕ್ಕೊಳಗಾದವರ, ನೊಂದವರ, ಅಸ್ಪೃಶ್ಯರ ಕಷ್ಟಗಳಿಗೆ ಧ್ವನಿಯಾಗಿ ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ನೆಲೆಗಟ್ಟಿನ ಮೇಲೆ ರಾಷ್ಟ್ರವನ್ನು ಕಟ್ಟಿದ್ದಾರೆ ಎಂದು ಪ್ರತಿಪಾದಿಸಿದರು. ಪ್ರಮುಖರಾದ ಶ್ರೀ ಬಾಬುರಾವ್ ದಾನಿ ಅವರು ಮಾತನಾಡಿ, ದಲಿತರ ಧ್ವನಿಯಾಗಿ ಡಾಕ್ಟರ್ ಅಂಬೇಡ್ಕರರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಬುದ್ಧ ಮತ್ತು ಬಸವರ ದಾರಿಯಲ್ಲಿ ಸಾಗಿದ ಅಂಬೇಡ್ಕರರು ಈ ದೇಶ ಕಂಡ ಮಹಾನ್ ನಾಯಕರಾಗಿದ್ದಾರೆ ಎಂದು ಹೊಗಳಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ವತಿಯಿಂದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು. ಇದೇ ವೇಳೆ ಪ್ರೊಫೆಸರ್ BS ಬಿರಾದರ್, ರಾಜೇಂದ್ರ ಸಿಂಗ್ ಪವಾರ್, ಧನರಾಜ್ ಸ್ವಾಮಿ ಸೇರಿದಂತೆ ಡೆನ್ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸರ್ ಸಿಸ್ಟರ್ ಸರಿ ಸ್ವಲ್ಪ ವೈಡ್ कहा कि हम शरीर के रूप में सब एक हैं, कोई छोटा और कोई बड़ा नहीं होता है, लेकिन हम हजारों वर्ष तक हम अछूत कहकर हमारे ही पैरों को, हमारे ही एक वर्ग को, शरीर के एक अंग को, हिंदुस्तान के चंद लोगों को हमने अस्पृश्य कहकर उनके साथ नाइंसाफ़ी की है और उन पर इतने जुल्म ढाए हैं कि 1000 वर्ष तक भी अगर दलित लोग हम पर हुकूमत करें तो वो सच्ची हुकूमत की बात होगी, क्योंकि हमने हजारों वर्षों तक, कई लोगों ने तो यहाँ तक किया है कि उनकी परछाई भी रास्ते में चलते वक्त पड़ती है तो जाकर नहाते थे। कई दलितों के पैरों के निशान भी अगर गिरते हैं तो निशान पर हम नहीं चलना चाहिए, इसलिए उनको पीछे झाड़ू लगा दिया जाता था। उस वक्त सीमेंट रोड वगैरह नहीं थे हजारों वर्ष पहले, तो वो उनके पैर के निशान झाड़ू से निकलता जाए, ऐसा उन पर हमने जुल्म किया है। अपने ही अंग पर, अपनी ही वस्तु को हमने
नीच समझा है। और इस नीचता को, इसके मूल रूप में हमारे पैर ही सर्वश्रेष्ठ हैं। पैर के बिना आप चल नहीं सकते हैं, पैर के बिना कहीं जा नहीं सकते हैं, पैर के बिना आप घोड़े पर नहीं बैठ सकते हैं, पैर के बिना आप कुछ भी नहीं कर सकते हैं। ये बात बताने के लिए कि पैर चाहे नीचे हो, सर चाहे ऊपर हो, सभी हमारे अंग के एक समूह हैं। और इसके लिए आवाज़ उठाने वाला कोई नहीं था। उसको आवाज़ उठाकर उसने हिंदुस्तान को जगाया। और इस प्रकार से हम देखते हैं कि आज अगर हिंदुस्तान खड़ा है, अगर हम दलितों को पहले की तरह ही सोचते तो आज हम आज़ाद होकर हम आज इतना खुशहाल ज़िंदगी नहीं जी सकते थे। कल परसों की ही बात है, पाकिस्तान हमारा सबसे बड़ा दुश्मन पड़ोसी है, लेकिन सारे के सारे लोग हिंदुस्तान की तारीफ़ करने लगे, मोदी की तारीफ़ करने लगे। हिंदुस्तान को आंख उठाकर कोई अमेरिका भी नहीं देख सकता है, कहते हैं। तो इस प्रकार हम देखते हैं कि आज जो स्थिति हमारी हो गई है वो इसलिए हुई है कि हम सब, अंबेडकर ने हमें संविधान दिया और इस संविधान ने हमको ये बताया कि हम सब एक हैं, कोई छोटा और कोई बड़ा नहीं है, कोई नीचा और कोई ऊंचा नहीं है, सबका एक ही संविधान है। संविधान जो बना हमारा वो अंग्रेज़ों के कारण बना। अंग्रेज़ों के यहाँ छूटने के बाद, आज़ादी मिलने के बाद हमको संविधान मिला। उन अंग्रेज़ों के पास इंग्लैंड में सबसे बड़ी कोई वस्तु है तो वो संसद है, पार्लियामेंट है, सबसे बड़ा। पार्लियामेंट जो कहता है उसको कोई भी रोक नहीं सकता है। लेकिन हमारे पास पार्लियामेंट बड़ा नहीं है। पार्लियामेंट को भी झुकना पड़ता है, प्राइम मिनिस्टर को भी झुकना पड़ता है और प्रेसिडेंट ऑफ इंडिया को भी झुकना पड़ता है। अगर वो कॉन्स्टिट्यूशन के संबंध, संविधान से अलग कुछ करना चाहता है तो वो नहीं कर सकता है। तो इसलिए हमारे पास संविधान बहुत बड़ी चीज़ है। सबसे बड़ा अगर हिंदुस्तान में कोई वस्तु है तो संविधान है। और ಡಾಕ್ಟರ್ ಬಾಬಾ ಸಾಹೇಬರ ಅವರ ದೇಶ ಪ್ರೇಮದ ಒಂದು ಕೆಲವು ಮಾತುಗಳನ್ನು ನೋಡಿದಾಗ ಎಂಥ ಅದ್ಭುತವಾಗಿರ್ತಕ್ಕಂಥ ದೇಶ ಪ್ರೇಮ ಅವರ ಬಳಿ ಇತ್ತು ಅಂದರೆ, ಅವರು ಮಹಾನ್ ಪಂಡಿತರು, ವಿದ್ವಾಂಸರು, ಸುಮಾರು 52,000 ಪುಸ್ತಕಗಳನ್ನು ಓದಿಕೊಂಡವರು, 70 ದೇಶದ ಸಂವಿಧಾನವನ್ನು ಅರ್ಥ ಮಾಡಿಕೊಂಡವರು. ಇಂಥ ಮಹಾನ್ ವ್ಯಕ್ತಿತ್ವ ಇರತಕ್ಕಂಥವರು ಅವರ ಪದವಿಯನ್ನು ಬರಿತಾ ಹೋದರೆ ಒಂದು ಪುಟ ಕೂಡ ಸಾಲುವುದಿಲ್ಲ. ಅಷ್ಟು ಮೇಧಾವಿಯಾಗಿರ್ತಕ್ಕಂಥ ಒಬ್ಬ ಭಾರತೀಯ ಪುತ್ರ ಏನು ಮಾಡಿದರು ಅಂದರೆ, ಅವರು ತಮ್ಮ ಸ್ವಂತ ಜೀವನವನ್ನು ಕಳಿಬೇಕಾಗಿತ್ತು ಅಂದರೆ ಭಾಳ ಉತ್ತಮವಾಗಿರ್ತಕ್ಕಂಥ ಜೀವನ, ಇಂಗ್ಲೆಂಡೋ, ಅಮೆರಿಕೋ, ಫ್ರಾನ್ಸೋ ಎಲ್ಲಿ ಬೇಕಾದರೂ ಅವರು ಯಾವ ಹುದ್ದೆಯಲ್ಲಾದರೂ ಇರ್ಬೋದಾಗಿತ್ತು, ಎಷ್ಟು ಸುಖ ಸಂಪತ್ತಿನಲ್ಲಿ ಆದರೂ ಇರ್ಬೋದಾಗಿತ್ತು. ಬಾಬಾ ಸಾಹೇಬರು ಹಾಗೆ ಮಾಡಲಿಲ್ಲ. ಅವರು ತನ್ನ ದೇಶಕ್ಕಾಗಿ, ತನ್ನಲ್ಲಿರತಕ್ಕಂಥ ಜನ, ದಲಿತರು, ಕಾಲಾನುಕಾಲದಿಂದ ಯುಗದಿಂದ ಯುಗದವರೆಗೆ ಅವರಿಗೆ ತುಳಿಯಲ್ಪಟ್ಟಿರ್ತಕ್ಕಂಥ ತಮ್ಮ ಜನಗಳಿಗೆ ಮುಂದೆ ತರಬೇಕು ಅಂತಕ್ಕಂಥ ಮತ್ತು ಭಾರತ ದೇಶದ ಬಗ್ಗೆ ಇರತಕ್ಕಂಥ ಕಾಳಜಿ ಇರೋದರಿಂದ ಅವರು ಯಾವ ದೇಶಕ್ಕೂ ಹೋಗದೆ ಭಾರತದಲ್ಲಿಯೇ ಉಳಿದುಕೊಂಡಿರ್ತಕ್ಕಂಥದ್ದು ಅವರದ್ದು ತೋರ್ತಕ್ಕಂಥ ರಾಷ್ಟ್ರ ಪ್ರೇಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಯಾವಾಗ ಪಾಕಿಸ್ತಾನ ಮತ್ತು ಭಾರತ ಇಬ್ಬಾಗ ಆಗ್ತದೆ, ಭಾರತ ದೇಶ ಒಡೆದು, ಆವಾಗ ಗಾಂಧೀಜಿಯವರಿಗೆ ಒಂದು ಮಾತು ಕೇಳ್ತಾರೆ ಅವರು. ಗಾಂಧೀಜಿಯವರೇ, ಪಾಕಿಸ್ತಾನದಲ್ಲಿ ನಡೀತಕ್ಕಂಥ ಹಿಂದೂಗಳ ಬಗ್ಗೆ ತಾವು ಯಾಕೆ ಚಿಕಾರ ಶಬ್ದ ಎತ್ತಲಿಲ್ಲ ಅಂತಕ್ಕಂಥ ಮಾತು. ಇಲ್ಲಿ ಹೇಳ್ತಕ್ಕಂಥ ಅರ್ಥ ಅಂದ್ರೇನು, ಯುಗಗಳಿಂದ ತುಳಿಯಲ್ಪಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಾಂಗ ಮತ್ತು ಅವರ ಸ್ವತಃ ಜೀವನದಲ್ಲಿ ಎಂತೆಂಥ ಪರಿಸ್ಥಿತಿಯನ್ನು ಅನುಭವಿಸಿದರೆಂದರೆ ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋದಿರ್ತಕ್ಕಂಥದ್ದು. ಒಂದು ಕಡೆ ಬಾಂಬೆದೊಳಗೆ ಒಂದು ವಸತಿ, ಒಂದು ರೂಮ್ ತೊಗೊಂಡಿರ್ತಾರೆ. ಬೆಳಗ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮದಿನದ ನಿಮಿತ್ತವಾಗಿ ಇವತ್ತಿನ ಆಯುಕ್ತ ಶುಭ ಸಂದರ್ಭಕ್ಕೆ ನಗರದ ಎಲ್ಲ ನನ್ನ ಗುರುಗಳ ಪ್ರತಿ ಮತ್ತು ನನ್ನ ಹಿರಿಯರ ಪ್ರತಿ ಮತ್ತು ಬೀದರ್ ನಗರದ ಸೀನಿಯರ್ ಸಿಟಿಜನ್ ಅಂತೆ ಖ್ಯಾತಿ ಪಡೆದಂಥ ಎಲ್ಲ ಹಿರಿಯರಿಗೆ ನಮನವನ್ನು ತೋರುತ್ತಾ, ನಾನು ತಮಗೆ ಅಂಬೇಡ್ಕರ್ ಜಯಂತಿಯ ಶುಭವನ್ನು ಹೇಳುತ್ತಾ, ಇವತ್ತೇನು ಬಂದು ನನಗೆ ಸನ್ಮಾನ ಕೊಟ್ರಿ, ಇದಕ್ಕೆ ನಾನು ಆ್ಯಕ್ಚುಲಿ ಅಷ್ಟು ದೊಡ್ಡ ವ್ಯಕ್ತಿಯಲ್ಲ, ಪಾತ್ರ ಅಲ್ಲ. ನಾನು ಒಂಥರ ನಿಮ್ಮದು ಶಿಷ್ಯ ಇದ್ದಂಗೆ ಸರ್. ನಮ್ಮ ಕ್ಲಾಸೆಲ್ಲ ತೊಗೊಂಡಿದ್ರು, ಅವ್ರು ಸ್ಟೂಡೆಂಟೇ ಇದ್ದೀನಿ. ನಿಮ್ಗೊಂಥರ ಮಗ ಇದ್ದಪ್ಲೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಬರಲ್ಲ,
ನನ್ನ ಕೆಲಸನೇ ಮಾತಾಡಬೇಕು. ಹಾಗಾಗಿ ಬರೀ ನಾನು ಕೆಲಸ ಮಾಡ್ತಾ ಇರ್ತೀನಿ. ನಾನು ಅಷ್ಟು ಸನ್ಮಾನ ಪಾತ್ರ ಆಗಪ್ಲೆ ನೀವು ನಮ್ಮ ಮಾರುದ್ರಪ್ಲೆ ಹೇಳಿದ್ರಪ್ಲೆ ಏನು 60+ ಇದ್ದರೂ ಏನು ನಿಮ್ಮ ಹತ್ರ ಏನು ಸಮಾಜ ಬಗ್ಗೆ ಕಳಕಳಿ ಅದ, ಏನು ಸೋಷಿಯಲ್ ಆ್ಯಕ್ಟಿವಿಟಿದಾಗ ಹಮೇಶ ತಮ್ಮನ್ನು ತಾವು ಪಾಲ್ಗೊಳ್ತಿದ್ರಿ. ಅದರ ಎದುರ ನಾವು ಯುವಕರು ಏನೂ ಕೆಲಸಕ್ಕಿಲ್ಲದಪ್ಲೆ ತಾವು ಏನೋ ಮಾಡತ್ರ ನನಗೆ ಹೇಳಿದ್ರೆ ನನ್ನ ಕೈದಾದಂಥ ಒಂದು ಸಣ್ಣ ಸೇವೆಯನ್ನು ಮಾಡಿ ಅಷ್ಟೇ. ಆದರೂ ಕೂಡ ತಾವೇನು ಗೌರವ ಕೊಟ್ರಿ. ಆ ಗೌರವ ಕೊಟ್ಟಿದ್ದ ಕಡೆ ನನ್ನ ಏಕತಾ ಫೌಂಡೇಶನ್ ವತಿಯಿಂದ, ನನ್ನ ಸುದ್ದಿ ಸಮಯ ವತಿಯಿಂದ, ನನ್ನ ಬೆನ್ ನೆಟ್ವರ್ಕ್ ಇದೂ ಯಾವಾಗಲೂ ಈ ನನ್ನ ನ್ಯೂಸ್ ಚಾನಲ್ ಆಗಿರ್ಬೋದು, ನನ್ನ ಫೌಂಡೇಶನ್ ಆಗಿರ್ಬೋದು ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತೇಳಿ ನಂದು ಇಚ್ಛೆ ಅದ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಪ್ರಯುಕ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಬಳಿಕ ಅಂಬೇಡ್ಕರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುತ್ಥಳಿಗೆ ವಿವಿಧ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದರು. ಪೂಜೆಯ ನಂತರ ಸ್ವತಃ ಜನಪ್ರತಿನಿಧಿಗಳು ಹಾಗೂ ಸಂಘಟನೆಗಳ ಪ್ರಮುಖರು ಅನ್ನದಾಸೋಹವನ್ನು ತಮ್ಮ ಕೈಯಾರೆ ಬಡಿಸಿದರು. ಅಲ್ಲದೆ ಮುಖಂಡರೊಂದಿಗೆ ಹಾಗೂ ಶಾಸಕರೊಂದಿಗೆ ಕೇಂದ್ರ ಸಚಿವರಾದ ಶ್ರೀ ಭಗವಂತ ಖೂಬಾ ಅವರು ಜಬರ್ದಸ್ತ್ ನೃತ್ಯವನ್ನು ಮಾಡಿದರು. ಹಾಗೆ ಶಾಸಕರಾದ ಬಂಡೆಪ್ಪ ಕಾಶಂಪುರ್, MLC ಶ್ರೀ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ವಿವಿಧ ಮುಖಂಡರು ಮೆರವಣಿಗೆಯಲ್ಲಿ ಕುಣಿದು ಸಭಿಕರ ಗಮನ ಸೆಳೆದರು. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂಟರ್ನೆಟ್ ವತಿಯಿಂದ ಅತಿ ಹೆಚ್ಚು ಆಕ್ಟಿವೇಷನ್ ಮಾಡಿದ ಸಿಬ್ಬಂದಿಗಳಿಗೆ ಗುಂಪ ಪ್ರೈಡ್ ಲೇಔಟ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದ ರೀಜನಲ್ ಮ್ಯಾನೇಜರ್ ಆದ ಶ್ರೀ ಸುನಿಲ್ ದೇವರಾಜ್ ಅವರು ಮಾತನಾಡುತ್ತಾ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದಾಗ ಮಾತ್ರ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸಮೂಹ ಕಾರ್ಯ ನಡೆಯುತ್ತಿದೆ. ಇದಕ್ಕೆ ಶ್ರೀ ರವೀಂದ್ರ ಸ್ವಾಮಿಯವರ ಸಹಕಾರ ಮತ್ತು ಪ್ರೋತ್ಸಾಹ ನಿರಂತರವಾಗಿ ಸಿಗುತ್ತಿದೆ. ಮುಂದಿನ ದಿನಗಳಲ್ಲಿ 10,000 ಆಕ್ಟಿವೇಷನ್ ಗುರಿ ತಲುಪಬೇಕಾಗಿದೆ. ಅದನ್ನು ಖಂಡಿತ ಕಠಿಣ ಪರಿಶ್ರಮದಿಂದ ಮಾಡಬೇಕೆಂದು ಸಲಹೆ ನೀಡಿದರು. ತನ್ಮೂಲಕ ಬೀದರ್ ಕೋಟೆಯನ್ನು ಏರ್ಟೆಲ್ ಕೋಟೆಯನ್ನಾಗಿ ಪರಿವರ್ತನೆ ಮಾಡಬೇಕಾದ ಗುರಿಯನ್ನು ಪ್ರತಿಯೊಬ್ಬರು ಕೂಡ ಇಟ್ಟುಕೊಳ್ಳಬೇಕೆಂದು ಸಲಹೆ ನೀಡಿದರು. ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತನಾಡಿ,
ನಮ್ಮ ಹತ್ತಿರ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಮನೆಯ ಸದಸ್ಯರಂತೆ ನೋಡಿಕೊಳ್ಳುತ್ತೇವೆ. ಆದರೆ ಎಲ್ಲರೂ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಮಯ ಪಾಲನೆ ಛಲದಿಂದ ಸುಮಾರು 10,000 ಕನೆಕ್ಷನ್ಗಳನ್ನು ಗ್ರಾಹಕರಿಗೆ ನೀಡಿ ಆಕ್ಟಿವೇಷನ್ ಮಾಡಬೇಕೆಂದು ಸಿಬ್ಬಂದಿಗಳಿಗೆ ಸಲಹೆ ನೀಡಿದರು. ಇದೇ ವೇಳೆ ಕಲಬುರಗಿ ವಿಭಾಗೀಯ ವ್ಯವಸ್ಥಾಪಕರಾದ ಶ್ರೀ ವಿಠ್ಠಲ್ ಟೈಗರ್ ಉಪಸ್ಥಿತರಿದ್ದರು. ಇದೇ ವೇಳೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಸಾಧಿಸಬೇಕಾದ ಹಲವು ಕಾರ್ಯಸೂಚಿಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ. ನಾನು ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ 54 ಟೌನ್ ಆಗಿದೆ. ಐ ಆಮ್ ಅಗೇನ್ ರಿಪೀಟಿಂಗ್ 54 ಟೌನ್ಸ್. ಯಾವುದೇ ಟೌನಲ್ಲಿ ಈ ಥರ ಕ್ಯಾಸ್ಕೇಡ್ ಆಗಲ್ಲ, ಯಾವುದೇ ಟೌನಲ್ಲಿ ಈ ಥರ ಪ್ರೋತ್ಸಾಹ ಸಿಗಲ್ಲ, ಯಾವುದೇ ಟೌನಲ್ಲಿ ಈ ಥರ ರೆಕಗ್ನಿಷನ್ ಸಿಗಲ್ಲ. ಒಂದು. ಎರಡನೇದು, ಯಾವುದೇ ಟೌನಲ್ಲೂ ಇದೇ ಥರ ಕರೆದ ತಕ್ಷಣ ಇದು ಎಂಟೈರ್ ಟೀಮ್ ಬಂದು ಒಂದು ಕಡೆ ಸೇರಲ್ಲ. ಸೊ ದಟ್ ಶೋಸ್ ವಾಟ್ ಇಸ್ ದ ಯೂನಿಟಿ ದಿಸ್ ಟೀಮ್ ಇಸ್ ಆಗಿ. ಆ ಯೂನಿಟಿನ ನಾವು ಬೆಳೆಸ್ಕೊಂಡು ಬೀದರ್ ಟೌನ್ನ ಮುಂದೆ ತಗೊಂಡು ಹೋಗಬೇಕು. ದಟ್ ಇಸ್ ದ ಇಂಟೆಂಟ್. ಸೊ ಅದಕ್ಕೆ ಏನು ಸಪೋರ್ಟ್ ಬೇಕೋ ನೀವು, ವಾಟ್ ಎವರ್ ಸಪೋರ್ಟ್ ಇಸ್ ರಿಕ್ವೈರ್ಡ್, ಪ್ಲೀಸ್ ಆಸ್ಕ್. ಸೊ ಪ್ರಾಬಬ್ಲಿ ಇದಾದ ಮೇಲೆ ನಿಮಗೆ ಏನು ಕ್ವಶನ್ಸ್ ಇದೆ, ಏನು ತಲೆಯಲ್ಲಿ ಏನು ಡೌಟ್ಗಳಿದೆ, ದಯವಿಟ್ಟು ಅದನ್ನು ಕೇಳಿ. ವಿ ನೀಡ್ ಟು ಟುಗೆದರ್ ಎನ್ಶ್ಯೂರ್ ಟು ಮೇಕ್ ದಿಸ್ ಆಸ್ ಅ ಬಿಗರ್ ಆಪರ್ಚುನಿಟಿ. ಬೀದರ್ ಶುಡ್ ಟಚ್ 10,000 ಬೇಸ್ ಇನ್ ದ ನೆಕ್ಸ್ಟ್ 6 months. ದಟ್ ಶುಡ್ ಬಿ ಅವರ್ ಅಜೆಂಡಾ. ಸೊ ಇವತ್ತು ಕ್ಯಾಸ್ಕೇಡು ಇಟ್ ಈಸ್ ವೆರಿ ಸಿಂಪಲ್. ಹೌ ಆ್ಯಂಡ್ ವೆನ್ ವಿ ಕ್ಯಾನ್ ಟೇಕ್ 10,000 ಬೇಸ್. ಇವಾಗ 3,000, ಹಂಗಾದರೆ 2,500 ಬೇಸ್ ಇದೆ. ಸೊ ಇನ್ನು 7,500 ಬೇಸು ಕ್ಯಾನ್ ವಿ ಡೂ ಇಟ್ ಇನ್ 6 months ಆರ್ ಕ್ಯಾನ್ ವಿ ಡೂ ಇಟ್ ಇನ್ 12 months? ನನ್ನ ಪ್ರಕಾರ ಈ 2 ಹೊಸ RSUಗಳು ಬಂದರೆ ವಿ ಶುಡ್ ಬಿ ಏಬಲ್ ಟು ಡೂ ಇಟ್ ಇನ್ 6 months. ಅದನ್ನು ನಾವು ಮಾಡಿದ್ರೆ ಈ ಕಂಪ್ಲೀಟ್ ಬೀದರ್ನ, ಇವಾಗ ಬೀದರ್ ಫೋರ್ಟ್ ಅನ್ನೋದು ಏನಿದೆಯೋ ಅದೇ ಥರ ಏರ್ಟೆಲ್ ಫೋರ್ಟ್ ಆಗಿಬಿಡುತ್ತೆ. ಆ ಏರ್ಟೆಲ್ ಫೋರ್ಟ್ ಆದರೆ ಅದರ ಮೇಲೆ ಜಿಯೋ ಬರಲಿ, ISPಗಳು ಬರಲಿ, ಯಾರು ಬರಲಿ ಏನೂ ಆಗಲ್ಲ. ಆ್ಯಂಡ್ ವಿ ವಿಲ್ ಹ್ಯಾವ್ ಎ ವೆರಿ ಸ್ಟ್ರಾಂಗರ್ ಥಿಂಗ್ ಆ್ಯಂಡ್ ಎಂಟೈರ್ ದೇಶಕ್ಕೆ ಬೀದರ್ ಒಂದು ಮಾದರಿ ಆಗುತ್ತೆ. ಸೊ ಮೈ ಓನ್ಲಿ ಮೆಸೇಜಸ್, ದಯವಿಟ್ಟು ನಿಮ್ಮ ಏನಿದೆಯೋ 10%, 15%, 20% ಏನು ಇವಾಗ ಕೆಲಸ ಮಾಡ್ತಾಯಿದ್ದೀರೋ, 100% ಕೆಲಸ ಮಾಡ್ತಾಯಿದ್ರು ಅದನ್ನು ಒಂದು 5% ಹಾಗಾದರೆ 150% ಕೊಡಬೇಕು. ಈ ಬಾಯ್ಲಿಂಗ್ ಪಾಯಿಂಟ್ ಅಂತ ಒಂದಿದೆ, ಅದು ಗೊತ್ತಿದೆಯಾ ನಿಮಗೆ? ಬಾಯ್ಲಿಂಗ್ ಪಾಯಿಂಟ್, ಇವಾಗ ನೀರನ್ನು ಕುದಿಸ್ತಾ ಇರ್ತೀವಿ, ಕರೆಕ್ಟಾಗಿ ನೀರು ಕುದೀತಾ ಇರುತ್ತೆ. ಅದು ನೀರು ಬಂದ್ಬಿಟ್ಟು 99 ಡಿಗ್ರಿ ತನಕ ಕುದೀತಾನೆ ಇರುತ್ತೆ, ತುಂಬ ಹಾಟ್ ಆಗುತ್ತೆ. ಅವಾಗ ಆ 100 ಡಿಗ್ರಿ, ಆ 1 ಡಿಗ್ರಿ ಇದೆಯಲ್ಲ, ಆ 100 ಡಿಗ್ರಿಗೆ ಹೋದ ತಕ್ಷಣ ನೀರು ಟ್ರಾನ್ಸ್ಫಾರ್ಮ್ ಆಗುತ್ತೆ, ನೀರಿಂದ ಸ್ಟೀಮ್ ಆಗಿ ಮೇಲೆ ಹೋಗುತ್ತೆ. ಆ ಸ್ಟೀಮ್ ಇಸ್ ಮೋರ್ ಪವರ್ಫುಲ್. ಹಾಗಾದರೆ ಬಿಸಿ ನೀರು ನಿಮ್ಮ ಕೈಯಲ್ಲಿ ಚೆಲ್ಕೊಂಡ್ರೆ ಗಾಯ ಆಗುತ್ತೆ, ಆದರೆ ಆ ಸ್ಟೀಮ್ ಇದೆಯಲ್ಲ ಅದು ಹೋದರೆ ಬಿಸಿ ನೀರು ಚೆಲ್ಲೋದಕ್ಕಿಂತ ಗಾಯ ಜಾಸ್ತಿ ಆಗುತ್ತೆ, ಅದಕ್ಕೆ ಅಷ್ಟೊಂದು ಪವರ್ ಇದೆ. ಸೊ ಆ ವಾಟರು ಸ್ಟೀಮ್ ಆಗೋದಕ್ಕೆ 1 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗಬೇಕು, ರೈಟ್? अब एक परिवार के तरह है. जब तक बच्चा नहीं रोता तो माँ दूध नहीं पिलाती. आपको महीने महीने को पगार आ रहा तो आप फील नहीं कर रहे होंगे. तो मेरा प्रॉब्लम किसके साथ में बोलना? मेरा प्रॉब्लम कंपनी वाले ऐसा है, एक अच्छा अपॉर्चुनिटी है, कंपनी का बॉस है,
मार्केटिंग हेड है, आप बिजनेस देने वाले आप लोग हैं। अगर मैं अपना जितना मैं इन्वेस्टमेंट करके बैठा सिटी में, ये इन्वेस्टमेंट का मेरे को रिटर्न होना है या नहीं होना? तो ये रिटर्न अगर नहीं होना, अगर मेरे को आना बोले तो मैं सपने में तो नहीं ख्वाब नहीं दे सकता। ख्वाब देखने से पूरा तो नहीं होता। बिजनेस करने वाले, मार्केट में घूमने वाले आप लोग हैं। इसके लिए मेरा अच्छा बुरा जो भी है आपके साथ में डिस्कशन। और आपको भी कुछ प्रॉब्लम है, मैं सिर्फ जितना काम के बारे में सोच के काम का ही बात नहीं करता, काम को छोड़ के भी, जैसे कि आज इतने सारे सर, देवराज सर बोले, इतने लोगों का अपॉइंटमेंट का रिस्पॉन्सिबिलिटी लेके मेरे पास जो बच्चे जो काम करते, उसका मैं अपना फैमिली के मेम्बर के वजह से सोचता हूँ। उनके बारे में मैं हमेशा केयरिंग रहता हूँ। जैसे कि राखी मैडम का भी नाम लिया, आप लोगों का नाम लिया, सबको बोला कि काम नहीं करते बोल के। तो अगर आपको काम नहीं करते बोले तो आप मेरे पास काम करते, मैं थोड़े ही मारुत को बोल सकता हूँ या इनको बोल सकता हूँ। आप करते हैं, आपको ही बोलना है, उसके आपको ही बोला। आपको कुछ प्रॉब्लम है बोलो तो आप मुझे बोलो। हम एक परिवार के वैसा है, बोलना, सुनना, सुनाना ये हम लोगों के चुके से नहीं है। और इसके बाद भी मनसूर सर को, जावेद को बहुत कुछ बोलना है, वो बाद में बोल लेते हैं, वो अलग प्रॉब्लम है। मतलब मार्केट की प्रॉब्लम नहीं है सर के सामने, ये बोलना करे सो हमारा डिस्कशन है। न्यूज़ का कुछ बात आया तो मारुत को बोलना पड़ता है, इनको बोलना पड़ता है। तो उसके लिए आप सुनो, इधर से सुनो, इधर से छोड़ दो। वो क्या गाली छोड़ दो, बाकी सब याद रखो। थैंक यू। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ. ಬಾಬಾ ಸಾಹೇಬರ ಸಂದೇಶಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಭಗವಂತ್ ಖೂಬಾ. ಡೆನ್ ಕೇಂದ್ರ ಕಚೇರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಣೆ. ದೀನ ದಲಿತರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲುತ್ತದೆ. ಪ್ರೊಫೆಸರ್ ದೇವೇಂದ್ರ ಕಮಲ್. ಡಾಕ್ಟರ್ ಭೀಮ ಜಯಂತಿ ನಿಮಿತ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹೆಜ್ಜೆ ಹಾಕಿದ ಜನಪ್ರತಿನಿಧಿಗಳು. ಗಮನ ಸೆಳೆದ ಭಗವಂತ್ ಖೂಬಾ ಅವರ ಜಬರ್ದಸ್ತ್ ನೃತ್ಯ. ಸಾಥ್ ನೀಡಿದ ಸಂಘಟನೆಗಳ ಪ್ರಮುಖರು. ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಇಂಟರ್ನೆಟ್ ಸಿಬ್ಬಂದಿಗಳಿಗೆ ಗುಂಪ ಪ್ರೈಡ್ ಲೇಔಟ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದಾಗ ಗುರಿ ತಲುಪಲು ಸಾಧ್ಯ. ಸುನಿಲ್ ದೇವರಾಜ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.